ಗುರು ಪರಂಪರೆಯ ಪಾವಿತ್ರತೆ, ನವಯುಗದ ಜ್ಞಾನ ಸಂಯೋಜನೆ, ಮಕ್ಕಳ ಪ್ರಾರಂಭಿಕ ವಿದ್ಯೆಯ ದಿವ್ಯದಾರಿ ಎಂಬಂತೆ ಗುಣಮಟ್ಟದ ಶಿಕ್ಷಣದ ಕನಸಿನೊಂದಿಗೆ ಹುಟ್ಟಿದ ಪ್ರೇರಣಾ ಶಿಕ್ಷಣ ಮತ್ತು ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಸ್ಥೆಯು ಇಂದು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸುತ್ತಿದೆ. ಹೌದು, ಭಾಗ್ಯನಗರದ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಪ್ರಾರಂಭವಾಗಿರುವ ಪ್ರೇರಣಾ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಇಂದು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪ್ರಸ್ತುತ ಸಂಸ್ಥೆಯಲ್ಲಿ ಲಭ್ಯವಿರುವ ತರಗತಿಗಳೆಂದರೆ ಪ್ಲೇ ಹೋಮ್, ನರ್ಸರಿ, LKG, UKG. ಸಂಸ್ಥೆಯು ಪ್ರಾಚೀನ ಭಾರತೀಯ ಗುರುಕುಲ ಸಂಸ್ಕೃತಿ ಸ್ಪರ್ಶವನ್ನು ನೀಡುವುದರ ಜೊತೆಗೆ ಆಧುನಿಕ ಶಿಕ್ಷಣ ಪದ್ಧತಿ ಆಧಾರಿತ ಕೌಶಲ್ಯ ಅಭಿವೃದ್ಧಿಗೆ ಮಹತ್ವ ನೀಡುತ್ತಿದೆ. ಮಕ್ಕಳ ಕಲಿಕೆಗೆ ಪೂರಕವಾದ ಮೂಲಭೂತ ಸೌಕರ್ಯಗಳಾದ ಪಠ್ಯಪುಸ್ತಕ, ಉತ್ತಮ ವರ್ಗ ಕೋಣೆಗಳು, ಆಸನ ವ್ಯವಸ್ಥೆ, ಕುಡಿಯುವ ನೀರು, ಆಟದ ಮೈದಾನ ಮತ್ತು ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಧ್ಯಾನ, ಪ್ರಾರ್ಥನೆ, ಸಂಸ್ಕಾರ, ಗುರು ಹಿರಿಯರಿಗೆ ಗೌರವ ನೀಡುವ ಮತ್ತು ಪಾಲಕರೊಂದಿಗೆ ಸಂಸ್ಕಾರಯುತವಾಗಿ ನಡೆದುಕೊಳ್ಳುವ ವಿಷಯವಾಗಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಿಖರವಾದ ಕಲಿಕೆಗೆ ಆದ್ಯತೆ ನೀಡಿ ಮಕ್ಕಳ ಅಕ್ಷರಜ್ಞಾನ, ಭಾಷಾಜ್ಞಾನ, ಬರೆಯುವಿಕೆ, ಓದುವಿಕೆ ಮತ್ತು ಗಣಿತದಲ್ಲಿ ಉತ್ತಮ ಮಾದರಿಯ ಅಡಿಪಾಯ ಹಾಕುವುದು. ಮಕ್ಕಳ ಕಲಿಕೆಯಲ್ಲಿ ಪ್ರತಿಯೊಬ್ಬ ಪಾಲಕರು ಸಹ ನಿರ್ವಹಿಸಬೇಕಾದ ಕರ್ತವ್ಯಗಳ ಕುರಿತು ವಿಶೇಷ ಸಂವಹನ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತಿದೆ. ದಿನಕ್ಕೊಂದು ಅಜ್ಜಿಯ ಕಥೆ ಎನ್ನುವ ವಿಶೇಷ ತರಗತಿಯಲ್ಲಿ ಪ್ರತಿದಿನ ಮಕ್ಕಳಿಗೆ ಸಾಧಕರ ಕುರಿತು, ಮೌಲ್ಯಗಳ ಕುರಿತು ನೀತಿ ಕಥೆಗಳನ್ನು ಹೇಳುವ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲಾಗುತ್ತಿದೆ. ಶಾಲೆಯ ಪ್ರಥಮ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಇದೇ ಮಾರ್ಚ್ 15ರಂದು ನಡೆಯುತ್ತಿದೆ. ತಾವೆಲ್ಲರೂ ಬಂದು ಶುಭ ಹಾರೈಸಬೇಕೆಂದು ವಿನಂತಿಸಿಕೊಂಡಿದೆ ಶಾಲಾ ಆಡಳಿತ ಮಂಡಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360114295. ಶಿಕ್ಷಕಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಮ್ಮ ಮೊದಲನೇ ವರ್ಷ ನಾವು ಇದು ಶುರು ಮಾಡಿರೋದು ಸ್ಕೂಲು, ಪ್ರೇರಣಾ ಪ್ರೀ ಪ್ರೈಮರಿ ಸ್ಕೂಲ್ ಅಂತ. ಇಲ್ಲಿ ನಿಮಗೆ ಎಲ್ಲ ಥರದ್ದು ಫೆಸಿಲಿಟೀಸು ಎಲ್ಲ ಇದೆ. ಗುರುಕುಲ ಸಿಸ್ಟಮಲ್ಲಿ ಮಾಡಿದ್ದೀವಿ. ಈ ವರ್ಷ ನಮ್ಮ ಶಾಲೆಯಲ್ಲಿ 50ಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಮತ್ತು ಗ್ರೌಂಡ್ ಇದೆ, ಮತ್ತೆ ಮಕ್ಕಳಿಗೆ ತುಂಬಾ ಕೇರ್ ಮಾಡ್ತಾ ಇದೀವಿ. ಟೀಚರ್ಸ್ ಇಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಷ್ಟು ಜನ ಅಷ್ಟೇ ಕೇರ್ ಮಾಡ್ತಾ ಇದ್ದೀವಿ. ಈ ವರ್ಗದವರು ಫುಲ್ ಆಕ್ಟಿವ್ ಇದ್ದಾರೆ. ಮತ್ತೆ ಅವರಾದ್ರೂ ಅಷ್ಟೇ ಕೇರ್ ತಗೊಂಡು ಮಕ್ಕಳಿಗೆ ಏನ್ ಬೇಕು ಫೆಸಿಲಿಟೀಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಇವರಿಗೆ ವ್ಯಾನ್ಸ್ ಕೂಡ ನಾವು ಫೆಸಿಲಿಟೀಸ್ ಮಾಡ್ತಾ ಇದ್ದೀವಿ. ಪ್ರಥಮ ವರ್ಷದ ಶಾಲಾ ವಾರ್ಷಿಕೋತ್ಸವ ನಡೆಯುತ್ತಿದೆ. ಸೊ ಎಲ್ಲಾ ಪೇರೆಂಟ್ಸ್ ಆಗ್ಲಿ ಎಲ್ಲ ಹಾರೈಸು ಅಂತ ಕೇಳ್ಕೊತೀವಿ. ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಂದು ಉತ್ತಮ ಶಿಕ್ಷಣವನ್ನ ನೀಡ್ತಾ ಇದ್ದೀವಿ. ಅವರಿಗೆ ಡೇ ಕೇರ್ ಬಂತು, ನರ್ಸರಿ, LKG, UKG ಇದೆಲ್ಲ ಬಂದು ನಾವಿಲ್ಲಿ ಈ ವರ್ಷ ನೋಡಿ ಒಂದು ಅಡ್ಮಿಷನ್ಗಳನ್ನು ಮಾಡಿಸ್ಬೇಕಂತಾಗಿ ಕೇಳ್ಕೊತಿದ್ದೀನಿ. ಗುರುಕುಲ ಪದ್ಧತಿ ಮತ್ತು ಈಗಿನ ರೀತಿಯಲ್ಲಿನೂ ಎರಡೂ ಸೇರಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಕೂಡ ಯಾರೂ ಹಿಂದುಳಿಬಾರ್ದು ಅಂಥೇಳಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಇಲ್ಲಿ ಹೋಗ್ತಾ ಇದ್ದೀವಿ ಶಿಕ್ಷಣವನ್ನು. ಅವರಿಗೆ ಏನೇನು ಫೆಸಿಲಿಟೀಸ್ ಬೇಕು ಅದೆಲ್ಲ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಜುಕೇಷನ್ ಜೊತೆಗೆ ಗುರುಕುಲ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಅಂತಂದರೆ ಎಲ್ಲ ಸ್ಕೂಲ್ಗಳಲ್ಲೂ ನಾರ್ಮಲ್ ಆಗಿ ಎಜುಕೇಷನ್ ಕೊಡ್ತಾರೆ. ಅದಲ್ಲದೆ ಈ ಸ್ಕೂಲಿನ ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯಗಳು ಏನೇನು ಅನ್ನೋದನ್ನು ನಾವಿಲ್ಲಿ ಕಲಿಸ್ತಾ ಇದ್ದೀವಿ. ಹೆಚ್ಚಿನದಾಗಿ ಅಂದರೆ ಮನೇಲಿ ಪೇರೆಂಟ್ಸ್ಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚದ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ನಾವು ಹೇಗೆ ಇರಬೇಕು ಅನ್ನೋದು ಎಲ್ಲವನ್ನು ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ. ಇದು ಈ ಸ್ಕೂಲಿನ ವಿಶೇಷತೆ ಆಗ್ಬೋದು. 1 to 100ವರೆಗೂ ಬರ್ತಾ ಇರಲಿಲ್ಲ, ಇವಾಗ ಎಲ್ಲ ಟೇಬಲ್ಸ್ವರೆಗೂ ಕಲ್ತಿದ್ದಾರೆ. ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲನೂ ಮಾಡ್ತಾರೆ. ಸ್ಪೆಷಲ್ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಅಂತ ತೆಗೆದುಕೊಂಡ್ಬಿಟ್ಟು ಯಾವ್ಯಾವ ಮಕ್ಕಳು ವೀಕ್ ಇದ್ದಾರೋ ರೈಟಿಂಗಲ್ಲಿ ಅವರನ್ನು ಇಂಪ್ರೂವ್ ಮಾಡುವಂಥ ಸ್ಕಿಲ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ಬೋದು. ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸಿಂದ ನಾವು ಮಕ್ಕಳನ್ನ ಕಲಿಸುವಂತಹ ಅಳವಡಿಸ್ಕೊಂಡಿದ್ದೀವಿ. ಇದೇ ಮಾರ್ಚ್ 15ರಂದು ನಾವು ನೌಕರ್ ಭವನದಲ್ಲಿ ಈ ಸ್ಕೂಲ್ ವತಿಯಿಂದ ಮೊದಲನೇ ವರ್ಷದ ಆನ್ಯುವಲ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸ್ಕೂಲಿನ ಎಲ್ಲ ಮಕ್ಕಳು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ನೀವು ಎಲ್ಲರೂ ಬಂದು ನಾವು ಜೊತೆಗೆ ಸೇರಿಕೊಂಡು ಈ ಈವೆಂಟನ್ನು ಸಕ್ಸಸ್ಫುಲ್ ಮಾಡೋಣ ಅಂತ. ನನ್ನ ಮಗಳ ಹೆಸರು ಬನಶ್ರೀ. ನಾವು ಈ ವರ್ಷ ಪ್ರೇರಣಾ ಸ್ಕೂಲಿಗೆ ಅಡ್ಮಿಷನ್ ತೊಗೊಂಡಿದ್ವಿ. ನನ್ನ ಮಗಳು LKGಲಿ ಓದ್ತಿದ್ದಾಳೆ. ಪ್ರೇರಣಾ ಸ್ಕೂಲ್ ಕೂಡ ಈ ವರ್ಷನೇ ಸ್ಟಾರ್ಟ್ ಆಗಿದೆ. ಆದರೆ ಬೇಸಿಕಲಿ ಇಲ್ಲಿ ಟ್ಯೂಷನ್ ಕ್ಲಾಸ್ ಕೂಡ ಮುಂಚೆಯಿಂದನೂ ಶುರುವಾಗಿದ್ದು ಒಳ್ಳೆ ರೀತಿಯಲ್ಲೇ ನಡ್ಕೊಂಡು ಬಂದೈತಿ. ಅದೇ ಒಂದು ನಂಬಿಕೆ ಮೇಲೆ ನಾವು ಈ ವರ್ಷ ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ವಿ. ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಇಲ್ಲಿ ಹೊಸ ಕಾನ್ಸೆಪ್ಟು ಗುರುಕುಲ ಪದ್ಧತಿ ಅಂತಂದು ಶುರು ಮಾಡಿದ್ದಾರೆ. ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಯೋಗ, ಧ್ಯಾನ ಇದೆಲ್ಲ ಮಕ್ಕಳ ಕಾನ್ಸಂಟ್ರೇಷನ್ನು ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತಾ. ಇದೇ ರೀತಿಯಾಗಿ ಇನ್ನೂ ಚೆನ್ನಾಗಿ ತನ್ನ ಒಂದು ಬೆಳವಣಿಗೆಯನ್ನು ತೋರಿಸ್ಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ. ಮತ್ತು ಬೇರೆ ಶಾಲೆಗಳಿಗೂ
ಮಾರ್ಗದರ್ಶಿ ಆಗ್ಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ನಮಸ್ಕಾರ. ಅನಿತಾ ಎಮ್ ಡಿ ಗೌಡ್ರು ಅಂತ ಹೇಳಿ, ನಮ್ಮ ಮಗಳ ಹೆಸರು ಸಾಕ್ಷಿ ಎಮ್ ಡಿ ಗೌಡ್ರು. ಪ್ರೇರಣಾ ಸ್ಕೂಲ್ ಅಂತ ಹೇಳಿ ಹೋದ ವರ್ಷ ಸ್ಟಾರ್ಟ್ ಆಗಿದೆ. ನನ್ನ ಮಗಳಿಗೆ ಏನು ಬರ್ತಾನೆ ಇರಲಿಲ್ಲ, ವಾಪಸ್ ಭಾಳ ಅಳ್ತಾ ಇದ್ಲು. ಈ ಸ್ಕೂಲಿಗೆ ಹಾಕಿದಾಗಿಂತ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳ. ವಾಪಸ್ ಏನು ಪೆನ್ಸಿಲ್ ಹಿಡ್ಯಾಕೆ ಬರ್ತಿರ್ಲಿಲ್ಲ, ಚೆನ್ನಾಗಿ ಓದ್ತಾಳ, ಎಲ್ಲ ಇದನ್ನ ಮಾಡ್ತಾಳೆ, ಆ್ಯಕ್ಟಿವ್ ಅದಾಳ. ವಾಪಸ್ ಎಲ್ಲ ಓದೋದು ಬರೆಯೋದು, ಮಿಸ್ಗಳು ಚೆನ್ನಾಗಿ ಕೇರ್ ಮಾಡ್ತಾರೆ. ಮನೆಯಲ್ಲಿ ಇಬ್ರು ಗಂಡ ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಿರ್ತಾರ, ಹಂಗಾಗಿ ಸಣ್ಣ ಮಕ್ಳು ಇರತ್ಲೇನ ಸ್ಕೂಲಿಗೆ ಹಾಕ್ಬಿಡ್ತೀವಿ. ಅವ್ರು ಕೇರ್ ಮಾಡೋದ್ರೊಳಗೆ ಅವ್ರಿಗೆ ಏನ್ ತಿನ್ಸೋದಾಗಿರ್ಲಿ, ಏನೋ ಒಂದ್ ಇದ್ರು ಅವ್ರು ಚೆನ್ನಾಗಿ ಕೇರ್ ಮಾಡಿ ಅವ್ರನ್ನೆಲ್ಲ ಇದನ್ ಮಾಡಿ, ಒಂದ್ ವೇಳೆ ನಮ್ಗೆ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೂ ಅವ್ರು ಕರ್ಕೊಂಡ್ ಬಂದು ಬಿಟ್ಟಿದೀನಿ ನೋಡ್ರಿ ಮೇಡಮ್ ಅಂತ ಹೇಳಿ ಚೆನ್ನಾಗಿ ಕೇರ್ ಮಾಡಿ ತಗೊಳ್ತಾರ. ಹಂಗಾಗಿ ಸ್ಕೂಲ್ ಚೆನ್ನಾಗಿದೆ. ಅವ್ರು ಹುಡುಗರ್ನು ಬಂದು ಮಮ್ಮಿ ಅದನ್ ಮಾಡ್ಸಿದ್ರು ನಮ್ಗ, ಇವತ್ತ ಅದನ್ ಕಲ್ಸಿದ್ರು ಅಂತ ಹೇಳಿ ಎಲ್ಲ ಆಕ್ಟಿವ್ ಇಲ್ಲಿದ್ದೆ ಹೇಳಿ ಒಟ್ ಚೆನ್ನಾಗಿ ಅವ್ರು ಮಕ್ಳಿಗೂ ಅಷ್ಟ್ ಚೆನ್ನಾಗಿ ಕಲಿತಾರ ಅಂತ ನಾ ಹೇಳಕ್